ಇದೀಗ ಮೊದಲನೇದಾಗಿ ಸಂಘ ಸಂಸ್ಥೆಗಳಿಗೆ ಪುರಸ್ಕಾರವನ್ನ ನಾವು ಆರಂಭಿಸ್ತಾ ಇದ್ದೇವೆ. ಸಾಧನೆ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ, ಸಾಧನೆ ಅನ್ನುವಂಥದ್ದು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಗೆ ಮೀಸಲಿಟ್ಟದಂತೂ ಖಂಡಿತ ಅಲ್ಲ. ಸಾಧನೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡಿಕೊಂಡು ಹೋಗುವಂತಹ, ನಾವು ಪಡುವಂತಹ ಶ್ರಮ, ನಮ್ಮ ಅವಿರತ ಪರಿಶ್ರಮದಿಂದ ನಾವು ಸಾಧಕರು ಅಂತ ಗುರುತಿಸಿಕೊಳ್ತೀವಿ. ಹಾಗಾಗಿ ಉಳಿದವರು ನಮ್ಮನ್ನು ನೀನು ಸಾಧಕ ಅಥವಾ ಯಾವುದೇ ಒಂದು ವ್ಯಕ್ತಿ ಇರಲಿ, ಸಂಘ ಸಂಸ್ಥೆಗಳು ಇರಲಿ, ಇದು ಸಾಧಿಸಿದಂತಹ ಸಂಘ ಸಂಸ್ಥೆ, ಸಾಧನೆ ಮಾಡಿದಂತಹ ಸಂಘ ಸಂಸ್ಥೆ, ಅದು ಯಾವುದೇ ಕ್ಷೇತ್ರ ಇರಬಹುದು, ಶಿಕ್ಷಣ ಇರಬಹುದು ಅಥವಾ ಧಾರ್ಮಿಕ ಇರಬಹುದು, ಸಾಮಾಜಿಕ ಇರಬಹುದು, ಕಲೆ, ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ, ಈ ಕನ್ನಡ ಸಾಹಿತ್ಯ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಮಂಚಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಇದೀಗ ಮೊದಲನೇದಾಗಿ ಒಂದು ಸಂಘವನ್ನ ಕಟ್ಟಿಕೊಂಡು ಹಲವಾರು ವರ್ಷಗಳ ಸಾಧನೆಯನ್ನ ಮಾಡಿಕೊಂಡು ಸಮಾಜಮುಖಿಯಾದಂತಹ ಕೆಲಸವನ್ನ ಮಾಡಿಕೊಂಡು ಇವತ್ತು ಈ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹ ಮೊದಲನೆಯ ಸಂಸ್ಥೆ ಅಂತ ಹೇಳಿದ್ರೆ ಹತ್ತಿರದಲ್ಲೇ ಇರುವಂತಹ ಯುವಕ ಮಂಡಲ ಇರಾ. ದಯವಿಟ್ಟು ಅದರ ಸದಸ್ಯರು ಇಲ್ಲಿ ವೇದಿಕೆಯಲ್ಲಿ ಇರಿಸಲಾಗಿರುವಂತಹ ಗೌರವದ ಒಂದು ಆಸನವನ್ನ ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. 1970ರ ದಶಕದ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಪ್ರಗತಿಯ ಉಚ್ಛಾಯ ಕಾಲ, ಭೂ ಸುಧಾರಣೆಯಂತಹ ಕ್ರಾಂತಿಕಾರಿ ಕಾನೂನುಗಳ ಫಲವಾಗಿ ಬದಲಾವಣೆಯು ಗೋಚರಿಸುವ ಸಮಯ. ಈ ದಶಕದ ಆರಂಭದಲ್ಲಿ ಯುವ ಜನರಲ್ಲಿ ಹೊಸ ಉತ್ಸಾಹ, ಹುರುಪು ಮತ್ತು ಜಾಗೃತಿ ಕಾಣಿಸಿಕೊಂಡು ಸಂಘಟನೆಗಳು ಪ್ರಾರಂಭಗೊಂಡಂತಹ ಪರ್ವಕಾಲ ಅದು. ಪಾಳು ಬಿದ್ದಿದ್ದ ಇರಾ ಶ್ರೀ ಸೋಮನಾಥೇಶ್ವರ ದೇವಳದ ಜೀರ್ಣೋದ್ಧಾರದ ಸಮಯ. ಗ್ರಾಮದ ಎಲ್ಲಾ ಬಿಸಿ ರಕ್ತದ ಯುವಕರು ಒಂದುಗೂಡಿ ದೇವರ ಕಾರ್ಯದಲ್ಲಿ ತೊಡಗಿರುವಾಗ ದೇವಳದ ಆಡಳಿತ ಮುಕ್ತೇಸರರಾದ ಕಲ್ಲಾಡಿ ದಿವಂಗತ ಕೊರಗ ಶೆಟ್ಟರು ಯುವಕರಿಗೆ ನೀವ್ಯಾಕೆ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬಾರದು ಅಂತ ಹೇಳಿದ ಕಿವಿ ಮಾತು ಯುವಕ ಮಂಡಲದ ಸ್ಥಾಪನೆಗೆ ಕಾರಣವಾಯಿತು. ಮಾನವನ ಬಾಳುವೆಯಲ್ಲಿ ಯೌವನವು ಪ್ರಮುಖವಾದ ಘಟ್ಟ. ದೇವರಿತ್ತ ಈ ಬಾಳಿನಲ್ಲಿ ಉತ್ಸಾಹ, ಶಕ್ತಿ, ಕಷ್ಟ, ಸಹಿಷ್ಣುತೆಗಳೆಲ್ಲವೂ ಇರುವ ಈ ಯೌವನಾವಸ್ಥೆಯಲ್ಲಿ ಸಮಾಜಕ್ಕೆ ಸ್ವಲ್ಪವಾದರೂ ಉಪಕಾರ ಮಾಡಿ ಬದುಕು ಸಾರ್ಥಕವಾಗುವಂತೆ ತಾನೂ ಬದುಕಿ ಇತರರನ್ನ ಬದುಕಗೊಡುವುದು ಮಾನವ ಧರ್ಮ ಎಂಬ ಘನ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ಸುತ್ತಮುತ್ತಲಿನ ಯುವಕರು ಒಟ್ಟುಗೂಡಿ 1973ರಲ್ಲಿ ಸಂಘವು ಸ್ಥಾಪನೆಯಾಯಿತು. ಈ ಸಂಸ್ಥೆಯು ಸರ್ಕಾರದ ನಿಯಮಾವಳಿಗಳನ್ನು ಒಪ್ಪಿಕೊಂಡು 27/3/1976ರಂದು ಇರಾ ಯುವಕ ಮಂಡಲ ಎಂಬ ನಾಮಕರಣದಿಂದ ಸರ್ಕಾರದ ಅಂಗೀಕೃತ ಸಂಸ್ಥೆಯಾಯಿತು. ಮಹಿಳಾ ಮಂಡಳಿಯಿಂದ ನಡೆಸಲ್ಪಡ್ತಾ ಇದ್ದ ಟೈಲರಿಂಗ್ ಕ್ಲಾಸ್ಗಳು ಇಲ್ಲೇ ನಡೀತಾ ಇತ್ತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ಮಾಡುತ್ತಾ ಇವತ್ತು ಒಂದು ಉತ್ತಮ ಸಂಘ ಸಂಸ್ಥೆ ಅಂತ ಗುರುತಿಸಿಕೊಂಡು ಈ ವೇದಿಕೆಯಲ್ಲಿ ಪುರಸ್ಕಾರವನ್ನ, ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹ ಇರಾ ಯುವಕ ಮಂಡಲ ಇವರಿಗೆ ಪೂರಕವಾದ ಹೃದಯಾಂತರಾಳದ ಧನ್ಯವಾದಗಳು. ಡಿವೈನ್ ಸ್ಟಾರ್ ಕ್ರೀಡಾ ಹಾಗೂ ಕಲಾ ಸಂಘ ಪಾಣಾಜೆಕೋಡಿ, ಸ್ನೇಹ ಮಿಲನ ಕಲ್ಲಡ್ಕ, ಲಯನ್ಸ್ ಕ್ಲಬ್ ಬಂಟ್ವಾಳ, ICYM ಮೊಗರ್ನಾಡ್ ಚರ್ಚ್, ಡಿವೈನ್ ಸ್ಟಾರ್ ಕ್ರೀಡಾ ಹಾಗೂ ಕಲಾ ಸಂಘಕ್ಕೆ ನಮ್ಮೆಲ್ಲರ ಹೃದಯಾಂತರಾಳದ ವಂದನೆಗಳು, ಅಭಿನಂದನೆಗಳು. ಸ್ನೇಹ ಮಿಲನ ಕಲ್ಲಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಎಂಬಲ್ಲಿ ಸ್ನೇಹ ಮಿಲನ ಕಲ್ಲಡ್ಕ ತಂಡವು ಸ್ನೇಹಕ್ಕೂ ಬದ್ಧ, ಸಹಕಾರಕ್ಕೂ ಸಿದ್ಧ ಎಂಬ ಧ್ಯೇಯದೊಂದಿಗೆ 2015ನೇ ಇಸವಿಯಲ್ಲಿ ಹುಟ್ಟಿಕೊಂಡಿತು. ಮಂಚಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 23ನೇ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಂದರ್ಭದಲ್ಲಿ ನಿಮಗೂ ಕೂಡ ಇಲ್ಲಿ ಪುರಸ್ಕಾರವನ್ನ ಸ್ವೀಕರಿಸ್ತಾ ಇರುವಂತಹ, ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹ ಈ ತಂಡಕ್ಕೆ ಹೃದಯಾಂತರಾಳದ ವಂದನೆ, ಅಭಿನಂದನೆ. ICYM ಮೊಗರ್ನಾಡ್ ಚರ್ಚ್ ಬಂಟ್ವಾಳ ತಾಲೂಕಿನ ಅಮಟೂರು ಗ್ರಾಮದಲ್ಲಿ ಇರುವಂತಹ ಎಲ್ಲಾ ಜನಾಂಗೀಯರಿಗೆ ಸಹಬಾಳ್ವೆಗೆ ಹೆಸರುವಾಸಿಯಾದ ಮೊಗರ್ನಾಡ್ ಚರ್ಚ್ ಎಲ್ಲಾ ಧರ್ಮದವರಿಗೂ ಹೆಸರುವಾಸಿಯಾಗಿದೆ. ಈ ಚರ್ಚ್ಗೆ ಈ ವರ್ಷ 250 ವರ್ಷದ ಸಂಭ್ರಮ. ಈ ಚರ್ಚ್ನಲ್ಲಿ ಕಳೆದ 40 ವರ್ಷಗಳಿಂದ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಸಂಸ್ಥೆಗಳಲ್ಲಿ ICYM
ಚರ್ಚ್ ಕೂಡ ಒಂದು. ಸಮಾಜದ ಜನರಿಗೆ ಪ್ರತಿ ವರ್ಷ ವಿವಿಧ ರೀತಿಯ ಕಾರ್ಯಕ್ರಮವನ್ನ ಕೈಜೋಡಿಸಿ ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಾ ಬರುತ್ತಿದೆ. ಎಲ್ಲಾ ಹಬ್ಬ ಹರಿದಿನಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯ ರೀತಿಯ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಏಳಿಗೆಗೆ, ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಯುವ ಜನರನ್ನ ಸಮಾಜದ ವ್ಯಕ್ತಿಯನ್ನ ಮಾಡುವುದೇ ಸಂಘಟನೆಯ ಉದ್ದೇಶವಾಗಿದೆ. ಇಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ, ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹ ನಿಮ್ಮ ಈ ತಂಡಕ್ಕೆ ವಂದನೆ, ಅಭಿನಂದನೆ. ಲಯನ್ಸ್ ಕ್ಲಬ್ ಬಂಟ್ವಾಳ 53 ವರ್ಷಗಳ ಇತಿಹಾಸ ಕಂಡ ಪ್ರತಿಷ್ಠಿತ ಸೇವಾ ಸಂಸ್ಥೆ. ಲಯನ್ ಡಾಕ್ಟರ್ ವಸಂತ ಬಾಳಿಗ ಇವರ ನೇತೃತ್ವದಲ್ಲಿ ಬೆಳೆದು ಬಂದ ಈ ಸಂಸ್ಥೆಯ ಮುಖೇನ ಅದೆಷ್ಟೋ ಶಾಶ್ವತ ಯೋಜನೆಯನ್ನ ಸಮಾಜಕ್ಕೆ ನೀಡಿದ್ದಲ್ಲದೆ ನೂರಾರು ನಾಯಕರುಗಳನ್ನ ಸೃಷ್ಟಿಸಿದ ಕೀರ್ತಿ ಈ ಸಂಸ್ಥೆಗಿದೆ. ಬಂಟ್ವಾಳ ತಾಲೂಕು 23ನೇ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಲ್ಲಿ ಗೌರವ ಸನ್ಮಾನ ಮಾಜಿ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ರಮಾನಾಥ ರೈ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ಗಣ್ಯರು ಅವರ ಜೊತೆ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೂ ಗೌರವದ ಸನ್ಮಾನವನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯಲ್ಲಿ ನಮನಗಳು. ಇದು ನಿಮ್ಮ ಸಾಧನೆಗೆ ಅಂತ್ಯ ಅಲ್ಲ, ಇದು ನಿಮ್ಮ ಸಾಧನೆಗೆ ಮುನ್ನುಡಿ. ಈ ಪ್ರಶಸ್ತಿ ಆಗ್ಲಿ ಅಥವಾ ಯಾವುದೇ ಒಂದು ಗರಿ ನಮಗೆ ಬಂತು ಅಂತ ಆದ್ರೆ ಅದು ನಮ್ಮ ಸಾಧನೆಗೆ ಮುನ್ನುಡಿ. ಇನ್ನಷ್ಟು ಸಾಧನೆ ಮಾಡುವಂತೆ, ನಿಮ್ಮ ಊರಿನಲ್ಲಿ ಎಲ್ಲರೂ ನಿಮ್ಮನ್ನ ಗುರುತಿಸುವಂತೆ ಆಗ್ಲಿ. ಖಾಲಿ ತಾಲೂಕು ಮಟ್ಟ ಅಲ್ಲ, ದೇಶ ಕಂಡಂತಹ ಸಂಘ ಸಂಸ್ಥೆಗಳನ್ನ ನೀವು ಮುನ್ನಡೆಸಿಕೊಂಡು ಹೋಗಿ ಅಂತ ಹೇಳ್ತಾ, ಮತ್ತೊಂದು ವೇದಿಕೆಗಳಲ್ಲಿ ನಿಮಗೆ ಸನ್ಮಾನದ ಸುರಿಮಳೆ ಹರಿದು ಬರಲಿ, ನಿಮ್ಮ ಕೀರ್ತಿ ಪತಾಕೆ ಇನ್ನಷ್ಟು ಬಾನೆತ್ತರಕ್ಕೆ ಹಾರಲಿ ಅಂತ ಹೇಳ್ತಾ, ಸನ್ಮಾನಿಸಿದಂತಹ ಎಲ್ಲ ಅತಿಥಿ ಮಾನ್ಯರನ್ನ ಹೃದಯಾಂತರಾಳದಿಂದ ನಾನು ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿರುವಂತಹ ಈ ಒಂದು ಸಂಘ ಸಂಸ್ಥೆಗಳ ಪುರಸ್ಕಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸುವಂತಹ ಸಮಯ. ಆಸೀನರಾಗಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಸತೀಶ್ ಆಳ್ವ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಚಿಯಲ್ಲಿ ಹೀಗೂ ಒಂದು ಸಾಹಿತ್ಯ ಸಮ್ಮೇಳನ ನಡೆದಿದೆ ಅನ್ನುವಂತಹ ನೆನಪು ನಿಮ್ಮ ಮನದಲ್ಲಿ ಅಜರಾಮರವಾಗಿರಲಿ. ಮಂಚಿ ನಮ್ಮ ಹೆಮ್ಮೆ. ಮಂಚಿಯಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನ ಆಯ್ತು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಕೇವಲ ಸಾಹಿತಿಗಳ ಸಮ್ಮೇಳನ ಮಾತ್ರ ಅಲ್ಲ, ಅಕ್ಷರಗಳ ಉತ್ಸವ ಅಂತ ಹೇಳ್ತೇವೆ. ಇದೀಗ ಸಮ್ಮೇಳನ ಅಧ್ಯಕ್ಷರು ಕೂಡ ನಮ್ಮ ಜೊತೆಗೆಲ್ಲಿದ್ದಾರೆ, ಶಂಕರ್ ಭಟ್ ಅವರು. ಹಾಗಾಗಿ ಎಲ್ಲರನ್ನ ಕೂಡ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಹೊತ್ತು. ಉದಯೋನ್ಮುಖ ಸಾಹಿತ್ಯಾಸಕ್ತರು, ಉದಯೋನ್ಮುಖ ಸಾಹಿತಿಗಳು ಎಲ್ಲರೂ ನಮ್ಮ ನಡುವೆ ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಮ್ಮೇಳನದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ